ನಮಸ್ಕಾರ ವೀಕ್ಷಕರೇ, KK2 ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್. ಮಾರುತೇಶ್ವರ ಜಾತ್ರೆ ನಿಮಿತ್ತ ಅದ್ದೂರಿ ಪಲ್ಲಕ್ಕಿ ಉತ್ಸವ. ಹಡಗಲಿ ಗ್ರಾಮದ ಮಾರುತೇಶ್ವರ ಜಾತ್ರೆಯ ನಿಮಿತ್ತ ಗುರುವಾರ ಅದ್ದೂರಿ ಪಲ್ಲಕ್ಕಿ ಉತ್ಸವ ನಡೆಯಿತು. 301 ಮಹಿಳೆಯರಿಂದ ಕುಂಭ ಮೆರವಣಿಗೆ ನಡೆಯಿತು. ಬೆಳಗ್ಗೆ ಹನುಮಂತ ದೇವರ ಉತ್ಸವ ಮೂರ್ತಿಯನ್ನ ಮಹಿಳೆಯರು ತೊಟ್ಟಿಲಿಗೆ ಹಾಕಿ ಭಕ್ತಿ ಸಮರ್ಪಿಸಿದರು. 11 ದಿನಗಳಿಂದ ನಡೆದುಕೊಂಡು ಬಂದಿದ್ದ ಕಡಿಕೋಳ ಮಡಿವಾಳೇಶ್ವರ ಪುರಾಣ ಮಂಗಲ ಮಹೋತ್ಸವ ನಡೆಯಿತು. ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಕೈಗೊಳ್ಳಲಾಯಿತು. ಜಾತ್ರೆ ನಿಮಿತ್ತ ಗ್ರಾಮದ ಯುವರತ್ನ ಸಂಘದ ಯುವಕರು ಭಕ್ತರಿಗೆ ಹೋಳಿಗೆ ಪ್ರಸಾದ ವ್ಯವಸ್ಥೆಯನ್ನು ಕೈಗೊಂಡಿದ್ದರು. 5,000ಕ್ಕೂ ಹೆಚ್ಚು ಭಕ್ತರು ಹೋಳಿಗೆ ಪ್ರಸಾದವನ್ನು ಸ್ವೀಕರಿಸಿದರು. ಬೆಳಿಗ್ಗೆಯಿಂದ ಗ್ರಾಮದ ಮಹಿಳೆಯರು 10,000ಕ್ಕೂ ಹೆಚ್ಚು ಹೋಳಿಗೆಯನ್ನು ತಯಾರಿಸಿದರು. ಇದೇ ವೇಳೆ ಅಪ್ಪು ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಲಾಯಿತು. ವರದಿ ಪ್ರಭು ಕುಮ್ಮಟಿಗಿ, KK2 ನ್ಯೂಸ್. ಅನ್ನದಿಂದ ಸಾಂಬಾರ ಕತ್ತಲೆ ಕಳೆಯುತ್ತ ಬಾಳು ಬೆಳಗೆಂದು ಆರತಿ ಬೆಳಗೋಣ, ಆರತಿ ಬೆಳಗೋಣ, ಆರತಿ ಬೆಳಗೋಣ. ಶ್ರೀಪತಿ ಶಿವಹರ ಮಹಾದೇವ್, ಶ್ರೀ ಮಾರುತೇಶ್ವರ ಮಹಾರಾಜಗೆ ತಾಯಂದ್ರು ಸ್ವಲ್ಪ ದಯವಿಟ್ಟು ಅಲ್ಲಿ ಚಿಕ್ಕ ಮಕ್ಕಳು ಸರಿಯಪ್ಪ, ಸ್ವಲ್ಪ ಭಾಳ ಸಂಖ್ಯೆ ಅದ ಮಹಿಳೆಯರು, ಸ್ವಲ್ಪ ಆ ಕಡೆ ಸರಿಯಪ್ಪ, ಕೈ ಮುಗಿತೀನಿ ದಯವಿಟ್ಟು ಆ ಕಡೆ, ಸ್ವಲ್ಪ ಆ ಕಡೆ ಸರಿ. ಇಲ್ಲಿ ಭಾಳ ಹಚ್ಚ ಆಗ್ತದ್ರಿ ಅವ ನಿಮಗೆ. ತಾಯಂದರಲ್ಲಿ ವಿನಂತಿ, ಸ್ವಲ್ಪ ಅಡ್ಡಾಡೋರಿಗೆ ಪ್ರಸಾದ ನೀಡೋರಿಗೆ ತೊಂದರೆ ಆಗ್ತದೆ, ದಯವಿಟ್ಟು ಬೇಗ ಬೇಗ ತೋರಿ. ಯುವ ಮಿತ್ರರು, ಯುವಕರ ಬಳಗ ವಿನಯದಿ ಹೀಗೆ ನಿನ್ನನ್ನು ಪಡೆದ ನಾವು ಪುರೀತ ಬಾಳು ನಗು ನಗುತ್ತ, ಬಾಳು ನಗು ನಗುತ್ತ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ. ಶ್ರೀ ಗುರುಭ್ಯೋ ನಮಃ. ಇವತ್ತಿನ ದಿವಸ ಹಡಗಲಿ ಗ್ರಾಮದಲ್ಲಿ ಮಾರುತೇಶ್ವರ ಜಾತ್ರಾ ಮಹೋತ್ಸವದ ನಿಮಿತ್ತವಾಗಿ ಓಕಳಿ ಕಾರ್ಯಕ್ರಮ, ಅದರ ಜೊತೆಯಲ್ಲಿ ಪುರಾಣ ಮಹಾಮಂಗಲ ಕಾರ್ಯಕ್ರಮ ಇರುವುದರಿಂದ ಊರಿನ ಎಲ್ಲ ಗುರು ಹಿರಿಯರು ಸದ್ಭಕ್ತರು ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ಇವತ್ತು ಮಾರುತೇಶ್ವರ ಅಂದ್ರೆ ಪ್ರತಿಯೊಂದು ಗ್ರಾಮಗಳಲ್ಲಿ, ಪ್ರತಿಯೊಂದು ಪಟ್ಟಣಗಳಲ್ಲಿ, ಪ್ರತಿಯೊಂದು ತಾಲೂಕಿನಲ್ಲಿ ಮಾರುತೇಶ್ವರ ದೇವಸ್ಥಾನವನ್ನು ಸ್ಥಾಪನೆಯನ್ನು ಮಾಡಿರುತ್ತಾರೆ. ಏಕೆ ಮಾರುತೇಶ್ವರ ದೇವಸ್ಥಾನ ಸ್ಥಾಪನೆ ಮಾಡಬೇಕಂದ್ರೆ ಊರು ಹೊರಗಡೆ
ಹೆಚ್ಚಾಗಿ ಮಾರುತೇಶ್ವರ ದೇವಸ್ಥಾನ ಸ್ಥಾಪನೆ ಮಾಡಿರ್ತಾರೆ. ಊರಿಗೆ ಏನಾದರೂ ವಿಘ್ನಗಳು ಬಂದ್ರೆ ಅದನ್ನು ತಡೆಯುವಂಥ ಶಕ್ತಿ ಯಾರ ಹತ್ರ ಐತೆ ಅಂದ್ರೆ ಮಾರುತೇಶ್ವರನ ಹತ್ರ ಐತಿ, ಹನುಮಾನ್ ಹತ್ರ ಐತೆ ತಿಳ್ಕೊಂಡು ಎಲ್ಲ ಕಡೆ ದೇವಸ್ಥಾನ ನಿರ್ಮಾಣ ಮಾಡಿರ್ತಾರೆ. ಆ ನಮ್ಮ ಹಡಗಲಿ ಗ್ರಾಮದಲ್ಲಿ ವಿಶೇಷವಾಗಿ ಊರಿನ ಆರಾಧ್ಯ ದೈವ ಅನ್ನುವಂಥ ರೀತಿಯಲ್ಲಿ ವಿಶೇಷ ದೊಡ್ಡ ಜಾತ್ರೆಯನ್ನಾಗಿ ಈ ನಮ್ಮ ಹಡಗಲಿ ಗ್ರಾಮದ ಪ್ರತಿಯೊಂದು ಜನ ಭಕ್ತರು ಜಾತಿ ಭೇದ ಭಾವನ್ನದೇ ಪ್ರತಿಯೊಬ್ಬರು ಹೆಂಗೆ ತಮ್ಮ ಮನೆಯ ಆರಾಧ್ಯ ದೇವರನ್ನು ಪೂಜೆ ಮಾಡ್ತಾರೆ, ಹಂಗೆ ಹಡಗಲಿ ಗ್ರಾಮದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಭಕ್ತರು ತಮ್ಮ ಮನೆಯ ಆರಾಧ್ಯ ದೈವನಂತೆ ಮಾರುತೇಶ್ವರನ ಪೂಜೆ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಓಕಳಿ ಕಾರ್ಯಕ್ರಮ, ಆ ಓಕಳಿ ಕಾರ್ಯಕ್ರಮವನ್ನು ಸಾಯಂಕಾಲ 4 ಅಥವಾ 5 ಗಂಟೆಗೆ ಇಟ್ಕೊಂಡಿರ್ತಾರೆ. ಆ ಓಕಳಿ ಕಾರ್ಯಕ್ರಮ ನೋಡೋದೇ ಒಂದು ಸಂತೋಷ. ಯಾಕಂದ್ರೆ ಹಳೆಯ ಪರಂಪರೆಯನ್ನು ಉಳಿಸಿಕೊಂಡು ಹೋಗೋದು ಬಹಳ ಮಹತ್ವ ಐತಿ. 21ನೇ ಶತಮಾನದಲ್ಲಿ ಯುವಕರು ಒಳ್ಳೆ ಬೇರೆ ಬೇರೆ ಚಟಗಳಿಗೆ ಅಂಟ್ಕೊಂಡು ಕೆಲವೊಂದು ಆಚಾರ ವಿಚಾರಗಳನ್ನ ಆಚರಣೆ ಮಾಡ್ತಾ ಇರೋದಿಲ್ಲ. ಆದ್ರೆ ಈ ಹಡಗಲಿ ಗ್ರಾಮದಲ್ಲಿ ಹಿರಿಯರ ಮಾರ್ಗದರ್ಶನವನ್ನು ಇಟ್ಟುಕೊಂಡು ಯುವಕರು ಒಳ್ಳೆಯ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ಆಧ್ಯಾತ್ಮದ ಪ್ರವಚನ ಕೇಳೋದ್ರ ಮುಖಾಂತರ ಕಡ್ಕೊಳ್ಳ ಮಡಿವಾಳಪ್ಪನವರ ತತ್ವಪದಗಳಾಗಿರ್ಬೋದು, ಅವರ ಚರಿತ್ರೆಗಳಾಗಿರ್ಬೋದು ಕೇಳಿ ಅವರ ಜೀವನವನ್ನು ಪಾವನ ಮಾಡಿಕೊಂಡಿದ್ದಾರೆ. ಈ ಜಾತ್ರೆ ಬಹಳ ಯಶಸ್ವಿಯಾಗಿದೆ ಅನ್ನುವಂಥ ಮಾತನ್ನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಯಾವ ಮಠ? ಶ್ರೀ ಶಬ್ರ ಅಭಿನವ ಸಂಗನಬಸವ ಶಿವಾಚಾರ್ಯ ಮಹಾಸ್ವಾಮಿಗಳು, ಸಂಸ್ಥಾನ ಹಿರೇಮಠ, ಮನಗುಳಿ, ತಾಲೂಕು ಬಸವನ ಬಾಗೇವಾಡಿ, ಜಿಲ್ಲೆ ವಿಜಯಪುರ. ನಮಸ್ಕಾರ ವೀಕ್ಷಕರೇ, KK2 ನ್ಯೂಸ್ಗೆ ಸ್ವಾಗತ. ನಾನು ಕಿರಣ್.